ಅವ್ರ ಮೇಲೆ ಸುಮಾರು 20 ದಿವಸ ಹಿಂದ್ಗಡೆನೆ NDPS ಆ್ಯಕ್ಟ್ ಅಡಿಯಲ್ಲಿ ಇವತ್ತು ಪ್ರಕರಣವನ್ನು ದಾಖಲಾಗಿರುವಂಥದ್ದು. ಮುಂಬೈಯಿಂದ ಠಾಣಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಕರಣ. ಅಲ್ಲಿ 22 ದಿವಸ ಆದಮೇಲೆ ಆ ಪ್ರಕರಣ ಬೆಳಕಿಗೆ ಬರುತ್ತೆ. ಈ ನಾರ್ಕೋಟಿಕ್ ಏನು ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ನಾರ್ಕೋಟಿಕ್ ಡ್ರಗ್ಸ್ ಅಡಿಯಲ್ಲಿ ಏನು ಲಿಸ್ಟ್ ಮಾಡಿದೆ, ಅದನ್ನು ಬ್ಯಾಂಡ್ ಡ್ರಗ್ಸನ್ನು ಇವತ್ತಿನ ದಿವಸ ಮಾರಾಟ ಮಾಡುವಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷ ಆದಂಥ ಲಿಂಗರಾಜ್ ಕಣ್ಣಿಯನ್ನು ಇವತ್ತು ಆ ಒಂದು ಮಾದಕ ದ್ರವ್ಯದ ಜೊತೆಯಲ್ಲೇ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು. 22 ದಿವಸ ಆದಮೇಲೆ ಈ ಪ್ರಕರಣ ಬೆಳಕಿಗೆ ಬರೋದ್ರಿಂದ ಈ 22 ದಿವಸ ನಮ್ಮ ಜಿಲ್ಲೆಯಲ್ಲಿರುವಂಥ ಪೊಲೀಸರಾಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇದನ್ನು ಎಲ್ಲೋ ಮುಚ್ಚಾಕುವಂಥ ಕೆಲಸ ಇವತ್ತು ಮಾಡಿದೆ ಅಂತ ಹೇಳಿ ಇದನ್ನು ಮೇಲ್ನೋಟಕ್ಕೆ ಇವತ್ತಿನ ದಿವಸ ಕಂಡುಬರುತ್ತೆ. ಇದರ ಹಿಂದ್ಗಡೆ ಇನ್ನೂ ಹೆಚ್ಚು ಕಾಣದ ಕೈಗಳು ಕೂಡ ಇರುವಂಥದ್ದು ಶಂಕೆ ಇರೋದ್ರಿಂದ ಕಾಂಗ್ರೆಸ್ಸಿನ ಏನು ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳು ಭಾಳಷ್ಟು ದೊಡ್ಡ ಘೋಷಣೆಗಳನ್ನು ಮಾಡಿದರು. ಆದರೆ ನಮ್ಮ ಕಲಬುರಗಿಗೆ ಏನಂತಂದರೆ ವಿಶೇಷವಾದಂಥ ಮತ್ತೊಂದು ಗ್ಯಾರಂಟಿ ಅಂದರೆ ಇದು ಡ್ರಗ್ಸ್ ಗ್ಯಾರಂಟಿಯನ್ನು ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು. ಕೇವಲ 6 ತಿಂಗಳಲ್ಲಿ ಜನವರಿಯಿಂದ ಜುಲೈವರೆಗೆ ಈ NDPS ಆ್ಯಕ್ಟ್ ಅಡಿಯಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಕಲಬುರಗಿ ನಗರದಲ್ಲಿ ಇವತ್ತು ದಾಖಲೆಯನ್ನು ಆಗಿರುವಂಥದ್ದು. ಹಿಂದೆ ಒಂದು ವರ್ಷದಲ್ಲಿ ಇಡೀ ಜಿಲ್ಲೆಯಲ್ಲಿ 10-15 ಪ್ರಕರಣ ಈ NDPS ಆ್ಯಕ್ಟ್ ಅಡಿಯಲ್ಲಿ ದಾಖಲೆ ಆದರೆ ಕೇವಲ ಜನವರಿಯಿಂದ ಈ 6 ತಿಂಗಳಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಇವತ್ತು ಸರ್ಕಾರದ ಏನು ಪೊಲೀಸ್ ಮಾಹಿತಿ ಇದೆ, ಅಧಿಕೃತ ಮಾಹಿತಿಯಿಂದ ಇವತ್ತಿನ ದಿವಸ ಇದನ್ನು ಹೇಳಬೇಕಾಗ್ತಾ ಇದೆ. ಇದು ಏನು ಕಾಣಿಸುತ್ತೆ ಅಂತಂದರೆ ಈ ಸರ್ಕಾರ ಬಂದ ಮೇಲೆ ಈ ರೀತಿಯಾದಂಥ ಪ್ರಕರಣಗಳು ಹೆಚ್ಚಿಸ್ತಾ ಇರೋದ್ರಿಂದ ಇವತ್ತು ಕಾಂಗ್ರೆಸ್ಸಿನ ಜಿಲ್ಲೆ ಮಂತ್ರಿಗಳಾಗಿರ್ಬೋದು, ಇಲ್ಲಿರುವಂಥ ಶಾಸಕರಾಗಿರ್ಬೋದು, ಇದನ್ನು ಅವರು ಉತ್ತರವನ್ನು ಕೊಡಬೇಕಾಗಿದೆ ಜನರಿಗೆ. ನೀವೇನು ಚುನಾವಣೆಗಿಂತ ಮುಂಚೆ ಕಲಬುರಗಿಯನ್ನು ಡ್ರಗ್ಸ್ ಫ್ರೀ ಮಾಡ್ತೇವೆ ಅಂತ ಹೇಳಿ ತಾವು ಮಾತಾಡಿದ್ರಿ. ಆದರೆ ಪೊಲೀಸ್ ವರದಿಯನ್ನು ನೋಡಿಕೊಂಡಾಗ, ಪೊಲೀಸಿನಲ್ಲಿ ಇಲಾಖೆಯಲ್ಲಿ ಮಾಹಿತಿಯನ್ನು ತೆಗೆದಾಗ ಇವತ್ತು ಈ ಪ್ರಕರಣಗಳು ಹೆಚ್ಚು ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಇದು ನಿಮ್ಮ ಇಲಾಖೆಯಿಂದ ಬರುವಂಥ ಮಾಹಿತಿ. ಹೀಗಾಗಿ ಈ ರೀತಿಯಾದಂಥ ಪ್ರಕರಣ ಹೆಚ್ಚಿಸೋದ್ರಿಂದ ಇವತ್ತು ಕಲಬುರಗಿಯನ್ನು ನಾವು ಶರಣರ ಮತ್ತು ಸೂಫಿ ಸಂತರ ನಾಡು, ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು, ಅಣ್ಣ ಬಸವಣ್ಣವರ ನಾಡು ಅಂತ ಹೇಳ್ತೇವೆ. ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಲಬುರಗಿ ಎದಕ್ಕೆ ಹೆಚ್ಚು ಫೇಮಸ್ ಆಗಿದೆ ಅಂತಂದರೆ ಈ ರೀತಿಯಾದಂಥ ಪ್ರಕರಣಗಳಿಂದ ಕಲಬುರಗಿಯ ಪ್ರತಿಷ್ಠೆಯನ್ನು ಹೆಚ್ಚಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಹಾಡಗಲೆ ಒಂದು ಬಂಗಾರ ಅಂಗಡಿ ಮೊನ್ನೆ ಕಳು ಆಗುತ್ತೆ. ಅದು ಬೆಳಗಿನ ಜಾವದಲ್ಲಿ ಬಂದು ಇವತ್ತು ಆ ಮಾಲೀಕರಿಗೆ ಬಂದೂಕನ್ನು ಹಚ್ಚಿ ಇವತ್ತಿನ ದಿವಸ ಬಂಗಾರವನ್ನು ಕಳು ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಇದರಿಂದ ಭಾಳಷ್ಟು ಜನರು ಕೂಡ ಆತಂಕದಲ್ಲಿ ನಮ್ಮ ನಗರದಲ್ಲಿ ಬದುಕುವಂಥ ಪರಿಸ್ಥಿತಿಗೆ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಕಲಬುರಗಿಯ ದಕ್ಷಿಣದ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ ಅವರು ನಮ್ಮ ಆಂದೋಲನ ಶ್ರೀಗಳು ಬಂದು ಪ್ರೆಸ್ ಮೀಟ್ ಮಾಡಿದ ಮೇಲೆ ಹಿಂದೆನೂ ಕೂಡ ಈ ರೀತಿ ಪ್ರಕರಣ ಆದಾಗ ಅಲ್ಲಂ ಪ್ರಭು ಪಾಟೀಲ್ರು ಇವರನ್ನ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ನಮ್ಮ ಆಂದೋಲನ ಶ್ರೀಗಳು ಹೇಳ್ತಾರೆ. ಅವರಿಗೆ ನಮ್ಮ ಅಲ್ಲಂ ಪ್ರಭು ಅವರು ಹೇಳ್ತಾರೆ, ಇಲ್ಲ ಇದನ್ನು ನೀವು ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಅಂತ ಹೇಳ್ತಾರೆ. ಸ್ವಾಮಿ, ಇದೇ ಲಿಂಗರಾಜ್ ಕಣ್ಣಿಯನ್ನ ಸುಮಾರು 20 ಕೋಟಿ ರೂಪಾಯಿ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಕೆಲಸ ಯಾರು ಕೊಟ್ಟರು? ಹಾಗಿದ್ರೆ ಸರ್ಕಾರದ ಕಡೆಯಿಂದ ಟೆಂಡರ್ ಆಗಿರುವಂಥದ್ದು ಬೇರೆ ಕಾಂಟ್ರಾಕ್ಟರಿಗೆ,
ಆದರೆ ಕಾಂಟ್ರಾಕ್ಟರಿಂದ ಕೆಲಸವನ್ನ ಮಾಡಿಸದೆ ಇವತ್ತು ಈ ಲಿಂಗರಾಜ್ ಕಣ್ಣಿಯವರಿಂದ ಸುಮಾರು 20 ಕೋಟಿ ರೂಪಾಯಿ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವನಿಂದ ಆಗ್ತಾ ಇದೆ. ರೋಡ್ ಹಾಗಿದ್ರೆ ಇದು ಎಲ್ಲವೂ ಕೂಡ ಇವತ್ತು ನಿಮಗೆ ಗೊತ್ತಿರುವಂಥ ವಿಷಯ. ನೀವು ಇವರಿಗೆ ರಕ್ಷಣೆಯನ್ನ ನೀಡಿದಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇದನ್ನ ನಿಮಗೆ ಬದ್ಧತೆ ಇದ್ದರೆ ನೀವು ರಾಜಕೀಯದಿಂದ ನಿವೃತ್ತಿ ಹೊಂದೋದು ಬೇಡ. ನೀವು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಪತ್ರ ಕೊಡಿ, ಈ ಒಂದು ಪ್ರಕರಣವನ್ನು CBIಗೆ ವಹಿಸಿ ಅಂತ ಹೇಳಿ. ಈ ಪ್ರಕರಣ ಇಂಟ್ರಾಸ್ಟೇಟ್ ಇರೋದ್ರಿಂದ ನಾವು ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತೇವೆ. ಅದರ ಜೊತೆಯಲ್ಲಿ ಇಲ್ಲಿ ಇರುವಂಥ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಏನು ರಾಜಕೀಯ ನಿವೃತ್ತಿ ಹೊಂದುತ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಬಳಿ ತಾಕತ್ತಿದ್ರೆ ಅವರು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಕೊಡಲಿ. ಈ ಪ್ರಕರಣವನ್ನು CBI ತನಿಖೆಯನ್ನು ಮಾಡಿದ್ರೆ ಇದರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ. ಏನನ್ಸುತ್ತೆ ಅಂತಂದ್ರೆ 20 ದಿವಸ FIR ಆಗಿದ್ದು ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರ ಪೊಲೀಸರು ಕಲಬುರಗಿಗೆ ಬರ್ತಾರೆ, ಅವ್ರ ಮನೆಗೆ ಬರ್ತಾರೆ. ಆದ್ರೆ ಇಲ್ಲಿ ಪೊಲೀಸ್ ಆಫೀಸರ್ಸ್ಗಳಿಗೆ ಗೊತ್ತಾಗಿಲ್ಲೇನು? ಆಗಿದ್ರೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಪೊಲೀಸ್ ಅಧಿಕಾರಿಗಳು ಹೇಳಿಲ್ಲೇನು? ಅವರು ನೋಡ್ರಿ, ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಬ್ಲಾಕ್ ಕಾಂಗ್ರೆಸ್ಸಿನ ಸಿಟ್ಟಿಂಗ್ ಅಂದ್ರೆ ಈಗ ಇರುವಂತ ಅಧ್ಯಕ್ಷ ಅಂತವ್ರ ಮೇಲೆ ಪ್ರಕರಣ ದಾಖಲಾದಾಗ ಇದು 20 ದಿವಸ ಈ ಜಿಲ್ಲೆಯಲ್ಲಿ ನಮ್ಮ ಯಾರಿಗೂ ಕೂಡ ಇದು ಹೊರಗೆ ಬರ್ದಾಗೆ ನೋಡ್ತಾರೆ ಅಂತಂದ್ರೆ ಎಲ್ಲೋ ಇದು ಈ ಪ್ರಕರಣ ಮುಚ್ಚಾಕ್ಬೇಕು ಅಂತ ಅನ್ನೋದು ಪ್ರಯತ್ನ ಇಲ್ಲಿ ಜನಪ್ರತಿನಿಧಿಗಳು ನಡೀತಾ ಇದೆ. ಕೇವಲ 6 ತಿಂಗಳಲ್ಲಿ 65ಕ್ಕಿಂತ ಹೆಚ್ಚು ಪ್ರಕರಣಗಳು ಬರೀ ನಗರದಲ್ಲಿ ದಾಖಲಾಗಿದ್ದಾವೆ. ಅದೇ ಹೇಳ್ತಾ ಇದ್ದೀವಲ್ರಿ, ಅವಾಗ ವರ್ಷದಲ್ಲಿ ಇಡೀ ಜಿಲ್ಲೆಯಲ್ಲಿ ಈ ರೀತಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದೀವಿ ಅಂತಂದ್ರೆ 10ರಿಂದ 15. ಈಗ ಈ ಸರ್ಕಾರ ಬಂದ ಮೇಲೆ ಬರೀ 65 ಕೇಸ್ಗಳು ಬರೀ 6 ತಿಂಗಳಲ್ಲಿ ಬರೀ ನಗರದಲ್ಲಿ ಕೇಸ್ಗಳಾಗಿದ್ದಾವೆ. ಒಂದು ಸಂಘದ ಅಧ್ಯಕ್ಷರಿದ್ದೀರಿ, ಅವ್ರ ಫಾರ್ಮಸಿ ವ್ಯಾಪಾರಿ ಮಾರಾಟ ಮಾಡ್ತಾರೆ, ಏನ್ ಸಿಗಲಿದ್ದಾರಲ್ಲ ಅವ್ರ ಯಾವ ತರ ನೀವು ಹೋರಾಟ ಮಾಡ್ಬೋದು, ಆ ತರ ಏನೇನ್ ಮಾಡ್ಬೋದು ಅಂತ ನೀವು ಮುಂದೆ? ನಾರ್ಕೋಟಿಕ್ ಆಕ್ಟ್ ಅಡಿಯಲ್ಲಿ ಕಾನೂನು ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಯಾವುದು ನಾರ್ಕೋಟಿಕ್ಸ್ ಅಡಿಯಲ್ಲಿ ಡ್ರಗ್ಸ್ ಬರುತ್ತೆ, ಯಾವುದು ನಾನ್ ನಾರ್ಕೋಟಿಕ್ಸ್ ಇದೆ ಅಂತ ಅನ್ನೋದು ಶೆಡ್ಯೂಲ್ H ಮತ್ತು H1 ಅಂತ ಹೇಳಿ ಅದರ ಅಡಿಯಲ್ಲಿ ಕಾಯ್ದೆಗಳಿದ್ದಾವೆ. ನಾವು ಮಾರಾಟ ಮಾಡಬೇಕಾದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಅದು ಪ್ರಿಸ್ಕ್ರಿಪ್ಷನ್ ಅನ್ನ ನೋಡ್ಕೊಂಡು ಮಾರಾಟ ಮಾಡಬೇಕಾಗತ್ತೆ. ಆದರೆ ಒಟ್ಟಾರೆ ನೀವು ಎಲ್ಲೇ ನೀವು 100ಕ್ಕಿಂತ 10 ಬಾಟ್ಲಿಗಿಂತ ಹೆಚ್ಚು ಅದನ್ನ ಇಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ಆದಂತ ಕಾನೂನುಗಳಿದೆ. ಆ ರೀತಿ ಕಾನೂನ ವ್ಯಾಪ್ತಿಯಲ್ಲಿ ಏನೋ ಪೇಷಂಟಿಗೆ ಬೇಕಾಗಿದ್ರೆ, ಅದು ಲೈಫ್ ಸೇವಿಂಗ್ ಇದ್ರೆ, ಪೇಷಂಟಿಗೆ ಅವಶ್ಯಕತೆ ಇದ್ರೆ ಆ ಸಂದರ್ಭದಲ್ಲಿ ನೀವು ಕೊಡಬೇಕಾಗುತ್ತೆ. ಆದ್ರೆ ಇದನ್ನ ಏನು ಇವರು ಮಾಡ್ತಾ ಇದ್ದಾರೆ ಇಲ್ಲೀಗಲ್ ಆಗಿ. ಅಂದ್ರೆ ನಾವು ಹಿಂದೆ ಹೇಳ್ತಿದ್ದೆವು, ಏನೋ ನಾವು ಬಹಳ ಮಜಾ ಮಾಡ್ಬೇಕಾದ್ರೆ ಫಾರಿನ್ ನಲ್ಲಿ ಹೋಗಿ ಮಜಾ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಆದ್ರೆ ಕಲಬುರಗಿನಲ್ಲೇ ಎಲ್ಲ ಸಿಗ್ತಾ ಇದೆ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನೀವು ಯಾವ ಕ್ಲಬ್ಗಳು, ಸರ್ಕಾರಿ ಕ್ಲಬ್ಗಳು ಅಫಿಷಿಯಲ್ ಆಗಿ ಬಂದಾಗಿದ್ದಾವೆ, ಆದ್ರೆ ಇಲ್ಲಿಗಲ್ ಕ್ಲಬ್ಗಳು ಎಷ್ಟು ನಡೀತಾ ಇದಾವೆ ಕಲಬುರಗಿಯಲ್ಲಿ? ಪ್ರತಿಯೊಂದು ಓಣಿಗಳಲ್ಲಿ ಇವತ್ತು ಕ್ಲಬ್ ದಂಧೆ ಪ್ರಾರಂಭ ಆಗಿದೆ. ಅದಕ್ಕೆ ಅದನ್ನ ಸರಿಯಾಗಿ ತನಿಖೆ ಆಗಬೇಕು. ಇವರನ್ನ ಏನು ಆಂದೋಲನ ಶ್ರೀಗಳು ಹೇಳಿದ್ದಾರೆ, ಇಂಥ ಆಧಾರನು ಕೂಡ ಇವರನ್ನ ಬಿಡಿಸಿದ್ದಾರೆ ಅಂತ ಹೇಳಿ ಸರ್, ಅದನ್ನು ಕೂಡ ಬಂದಿಲ್ಲ. ಅದೇ ಹೇಳಿದಾರಲ್ಲ ಅವರು, ನಮ್ಮ ಔಷಧ ವ್ಯಾಪಾರಿಗಳಲ್ಲಿ 1000 ಮಂದಿ ಸದಸ್ಯರಿದ್ದಾರೆ. ಯಾರು ಏನ್ ಮಾಡ್ತಾರ ಅಂತ ಅನ್ನೋದು ಇದು ನಮ್ದೇನ್ ಸರ್ಕಾರಿ ಸಂಘ ಅಲ್ಲ. ಅದೇ ಹೇಳ್ತಾ ಇದ್ದೇವಲ್ಲ, ಅದಕ್ಕೆ ಸರಿಯಾಗಿ ತನಿಖೆ ಆಗ್ಬೇಕು. ತನಿಖೆಯನ್ನ CBI ವಹಿಸಬೇಕು. ಮತ್ತೆ ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಇವತ್ತು ಕ್ರಮ ಆಗ್ಬೇಕು ಅವ್ರ ಮೇಲೆ. ಅದಕ್ಕೆ ನಾವು CBI ತನಿಖೆಗೆ ಬೇಡ್ತಾ ಇದ್ದೇವೆ. ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ.
ಅವನ ಮೇಲೆ ಆಪಾದನೆ ಮತ್ತು ರೆಡ್ ಹ್ಯಾಂಡ್ ಅಲ್ಲಿ ಹಿಡಿದಿದ್ದಾರೆ. ಅವ್ರ ಪಕ್ಷದವರು ನಾನು ಹೇಳ್ತಾ ಇದ್ದೀನಲ್ಲ, ಇದು ಅಲ್ಲದೇನೆ ಅವರಿಗೆ ಸುಮಾರು 20 ಕೋಟಿ ರೂಪಾಯಿ ಕೆಲಸ ಅಲ್ಲಂ ಪ್ರಭು ಪಾಟೀಲ್ರು ಕಾಂಟ್ರಾಕ್ಟ್ ಅನ್ನ ರೋಡ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತಿನ ದಿವಸ ಈ ರೀತಿಯಾದಂತ ದಂಧೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಹೇಳಿದ್ದೇವೆ. ಅದಕ್ಕೆ ನಾವು ಸಿಬಿಐ ತನಿಖೆ ಕೇಳ್ತಾ ಇದ್ದೇವೆ. ಈಗ ಆಡಳಿತ ಪಕ್ಷದವರು ಈಗೆಲ್ಲ ಮಾಡ್ತಾ ಇದಾರೆ ಅಂದ್ರೆ ವಿರೋಧ ಪಕ್ಷ ಎಷ್ಟು ಸ್ಟ್ರಾಂಗ್ ಇರಬೇಕಂದ್ರೆ ಪ್ರತಿಯೊಂದನ್ನ ಇದು ಮಾಡ್ಬೇಕು. ಯಾವಾಗ ಮೀಡಿಯಾದ ಬರುತ್ತೆ, ಟಿವಿಯಲ್ಲಿ ಬರುತ್ತೆ, ಅವ್ರ ಹೆಗಲ ಮೇಲೆ ಇಟ್ಟು ನೀವು ಗಂಟೆ ಹೊಡಿತೀರಿ. ಕೇಳ್ತಾ ಇದ್ದೇವಲ್ಲ, ಮೀಡಿಯಾ ಸ್ನೇಹಿತರಿಗೆ ನಾವು ಹೇಳ್ಬೇಕಾಗುತ್ತೆ. ಇಲ್ಲಿಂದು ಏನ್ ಎಲ್ಲಾ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಅದ, ಯಾವ ಥಾನೆನಾಗ 100% ಇವ್ರ ಸಪೋರ್ಟ್ ಅದ, ಇವ್ರ ಕೈವಾಡ ಅದ, ಇವ್ರಿಗೆ ಫ್ರೀ ಬಿಟ್ಟಿದ್ದಾರೆ. ನೀವು ಲೂಟಿ ಮಾಡ್ರಿ, ಕಾಂಗ್ರೆಸ್ ಕಾರ್ಯಕರ್ತ ಸಪೋರ್ಟ್ ಮಾಡ್ರಿ, ನೀವು ಏನ್ ಬೇಕಾದ ಮಾಡ್ರಿ ಅಂತೇಳಿ ಇಲ್ಲಿಂದ ಎಲ್ಲ ಕಾಂಗ್ರೆಸ್ ಅವ್ರ ಲೀಡರ್ಗಳು ಸಪೋರ್ಟ್ ಮಾಡ್ಯಾರ ಅಂತೇಳಿ ಈ ತರ ಕಲಬುರಗಿ ಏನ್ ನಡೆದದ ಅಂತೇಳಿ ಎಲ್ಲಾ ಜನಗೆ ನೋಟಿಸ್ನು ಬಂದದ. ಅವ್ರು ಈಗ ತಿಳ್ಕೊತಾ ಇದಾರೆ ನಾವು ಎಂತ ತಪ್ಪು ಮಾಡಿದೆವು, ಇಲ್ಲಿ ಕಾಂಗ್ರೆಸ್ ಸರ್ಕಾರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ಅಂತೇಳಿ ನಾವೆಲ್ಲ ನೋಡ್ಬೋದು. ಅದೇ ಈಗ ನಾವು ಮಾತಾಡಿದೀವಿ ಅವ್ರಿಗೆ, ನಾವು ಅವ್ರಿಗೆ ಇವತ್ತು ಸೆಷನ್ ಇದ್ದೇವೆ, 18 ತಾರೀಕಿಗೆ ಸೆಷನ್ ಮುಗಿತದ, ಕೋಆರ್ಡಿನೇಟ್ ಮಾಡಿ ಅದಕ್ಕೆ ಏನ್ ಡಿಸಿಷನ್ ತಗೋಬೇಕು, ಏನ್ ಮಾಡ್ಬೇಕಂತೇಳಿ ನಮ್ಮ ರಾಜ್ಯದಿಂದ ಏನೇನು ಆಗ್ಬೇಕಂತೇಳಿ ನಿರ್ಣಯ ತಗೋತೀವಿ. ಇದು ಅವ್ರ ಪರ್ಸನಲ್ ಅಭಿಪ್ರಾಯ ಸರ್, ಅವ್ರಿಗೆ ಹೇಳ್ಬೇಕು ಸರ್.